Hi everyone, myself Prashant Vasumani, Senior Site Engineer at Liam Construction. ಇವತ್ತು ನಾವು ಸಿಂಗಸಂದ್ರ ಎ ಬ್ಲಾಕ್ ಅಲ್ಲಿ ಡ್ಯಾಫೋಡಿಲ್ ಅನ್ನೋ ಪ್ರಾಜೆಕ್ಟ್ ನಲ್ಲಿ ಪ್ಲಾಸ್ಟಿಂಗ್ ವರ್ಕ್ ನಡೀತಾ ಇದೆ. ಯಾವ ತರ ಕೆಲಸ ಮಾಡಿದಾರೋ ಬನ್ನಿ ತೋರಿಸ್ಕೊಡ್ತೀನಿ. ಪ್ಲಾಸ್ಟರ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಏನ್ ವರ್ಕ್ ಕಂಪ್ಲೀಟ್ ಆಗ್ಬೇಕಂದ್ರೆ ಬ್ಲಾಕ್ ವರ್ಕ್ ಕಂಪ್ಲೀಟ್ ಆಗಬೇಕು. ಆಮೇಲೆ ವಾಸ್ಕಲ್ ಎಲ್ಲ ರೂಮ್ದು ವಾಸ್ಕಲ್ ಫಿಕ್ಸ್ ಆಗಿರ್ಬೇಕು. ಪ್ರತಿ ಒಂದು ವಿಂಡೋದು ಗ್ರಿಲ್ ಫಿಕ್ಸ್ ಆಗ್ಬೇಕು. ಗ್ರಿಲ್ ಎಲ್ಲ ಫಿಕ್ಸ್ ಆದ್ಮೇಲೆ ಎಲೆಕ್ಟ್ರಿಕಲ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ನೋಡಿ ಇವಾಗ ಎಲೆಕ್ಟ್ರಿಕಲ್ ವರ್ಕ್ ಸ್ಟಾರ್ಟ್ ಆಗಿದೆ. ಇವಾಗ ಎಲೆಕ್ಟ್ರಿಕಲ್ ಆದ್ಮೇಲೆ ನಮ್ಗೆ ಪ್ಲಾಸ್ಟಿಂಗ್ ವರ್ಕ್ ಸ್ಟಾರ್ಟ್ ಮಾಡ್ಬೇಕು. ನಾವು ಪ್ಲಾಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಸೀಲಿಂಗ್ ಅಲ್ಲಿ ಏನಾದ್ರು ಎಲೆಕ್ಟ್ರಿಕಲ್ಸ್ ಪಾಯಿಂಟ್ಸ್ ಏನಾಗುತ್ತೆ ನೀಟ್ ಆಗಿ ಓಪನ್ ಮಾಡಬೇಕಾಗುತ್ತೆ. ಅಥವಾ ಏನಾದ್ರು ಚಾಪೆಯಲ್ಲಿ ಬಿಟ್ಟು ಓಪನ್ ಆಗಿರಲ್ಲ, ನೀಟಾಗಿ ಓಪನ್ ಮಾಡ್ಕೊಂಡ್ಬಿಟ್ಟು ಸರ್ಫೇಸ್ ಎಲ್ಲ ವಾಲ್ ಸರ್ಫೇಸ್ ಎಲ್ಲ ನೀಟಾಗಿ ಸಿಮೆಂಟ್ಸ್ ಏನಾದ್ರು ಬಿದ್ದಿದ್ರೆ ನೀಟಾಗಿ ರಿಮೂವ್ ಮಾಡಬೇಕು, ಕ್ಲೀನ್ ಮಾಡಬೇಕು, ಸರ್ಫೇಸ್ ಎಲ್ಲ ಕ್ಲೀನ್ ಮಾಡಬೇಕು. ಬಿಫೋರ್ ಒನ್ ಡೇ ನೀಟಾಗಿ ವಾಲ್ ನೀಟಾಗಿ ಪ್ಯೂರಿ ಮಾಡಬೇಕು. ಎಲ್ಲ ಆದ್ಮೇಲೆ ವಾಲ್ ಎಲ್ಲ ಕಷ್ಟಕ್ಕೆಲ್ಲ ಆದ್ಮೇಲೆ ಈಗ ಎಲೆಕ್ಟ್ರಿಕಲ್ ವಾಲ್ ನಡೀತಾ ಇದೆ. ವಾಲ್ ಕಟ್ಟಿಂಗ್ ಎಲ್ಲ ನೋಡಿ ಈ ತರ ನೀಟಾಗಿ ಬರ್ತಾ ಲೈಟ್ಸ್ ಪಾಯಿಂಟ್ ಬರ್ತಾ ಇದೆ. ನೀಟಾಗಿ ಕಟ್ ಮಾಡ್ತಾ ಮಷೀನ್ ಕಟ್ ಮಾಡಿದ ವಾಲ್ ಕಟ್ ಮಾಡ್ತಾ ಇದ್ದಾರೆ. ಒಂದ್ಸಲ ಎಲೆಕ್ಟ್ರಿಕಲ್ ಕಟಿಂಗ್ ವಾಲ್ ಕಟಿಂಗ್ ಆದ್ಮೇಲೆ ಪೈಪ್ ಲೈ ಮಾಡ್ತಾರೆ, ವಾಲ್ದು ಕಾನ್ವೆಂಟ್ ಫಿಕ್ಸ್ ಮಾಡ್ತಾರೆ. ಆಫ್ಟರ್ ಟ್ಯೂರಿಂಗ್ ಆದ್ಮೇಲೆ ಯಾವ್ದು ಕಾಲಮ್ ಸ್ಟ್ರಕ್ಚರ್ ಬರುತ್ತೆ, ಎಲ್ಲಿ ಕಾಲಮ್ ಬರುತ್ತಲ್ಲ ಆ ಕಾಲಮ್ ನಾವು ನೀಟಾಗಿ ಕಾಲಮ್ ಬೀಮ್ ನೀಟಾಗಿ ಹಾಕಿ ಮಾಡಬೇಕಾಗುತ್ತೆ. ಸಿಮೆಂಟ್ ಮೋಟರ್ ಮತ್ತು ನೀಟಾಗಿ ಸರ್ಫೇಸ್ ಕಾಂಕ್ರೀಟ್ ನೀಟಾಗಿ ಕರೆಕ್ಟಾಗಿ ಪ್ರಾಪರ್ ಆಗಿ ಬಾಂಡಿಂಗ್ ಆಗಲ್ಲ. ಒಂದ್ಸಲ ಬಾಂಡಿಂಗ್ ಮಾಡ್ಬೇಕಂದ್ರೆ ನಾವು ನೀಟಾಗಿ ಹಾಕಿ ಮಾಡಬೇಕಾಗುತ್ತೆ. ಹ್ಯಾಕಿಂಗ್ ಮಾಡಿದ್ಮೇಲೆ ನೀಟಾಗಿ ಸಿಮೆಂಟ್ ಮೋಟರ್ ಮತ್ತು ಕಾಲಮಿನ ಹಾಕಿ ನೀಟಾಗಿ ಪ್ರಾಪರ್ ಆಗಿ ಬಾಂಡಿಂಗ್ ಇರುತ್ತೆ. ಇದು ಬಂದ್ಬಿಟ್ಟು ಚಿಕನ್ ಮೆಶ್ ಮತ್ತು ಜಿಎಫ್ ಮೆಶ್ ಅಂತಾರೆ. ಇದು ಪ್ಲಾಸ್ಟಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ನಮ್ಮ ಲಿಯಂ ಕನ್ಸ್ಟ್ರಕ್ಷನ್ ಅಲ್ಲಿ ಪ್ರತಿಯೊಂದು ಪ್ರಾಜೆಕ್ಟ್ ನಲ್ಲಿ ಮೆಶ್ ಯೂಸ್ ಮಾಡ್ತೀವಿ. ಏಕೆ ಮಾಡ್ತಿಲ್ಲ ಅಂತಂದ್ರೆ ಯಾವುದೇ ತರದ ಕ್ರ್ಯಾಕ್ಸ್ ಜಾಯಿಂಟ್ ಅಲ್ಲಿ ಕ್ರ್ಯಾಕ್ಸ್ ಬರಬಾರ್ದು ಅನ್ನೋದಕ್ಕೆ ಒಂದು ರೀಸನ್ ಯೂಸ್ ಮಾಡ್ತಾ ಇರ್ತೀವಿ. ನೋಡಿ ಕಾಲಮ್ ಮೆಂಬರ್ ಮತ್ತು ವಾಲ್ ಜಾಯಿಂಟ್ ಅಲ್ಲಿ ಏನ್ ಬರುತ್ತಲ್ಲ ವರ್ಟಿಕಲ್ ಜಾಯಿಂಟ್ ಅದು ನೀಟಾಗಿ ಮೆಶ್ ಆಗ್ತಾ ಇದೀವಿ. ಒಂದ್ಸಲ ಜಾಯಿಂಟ್ ಮೆಶ್ ಯೂಸ್ ಆದ್ಮೇಲೆ ನೇಲ್ಸ್ ಹಾಕ್ಬೇಕಾಗುತ್ತೆ ಸೈಡ್ ಅಲ್ಲಿ. ಈ ಮೆಶ್ ಲಿಯಂ ಕನ್ಸ್ಟ್ರಕ್ಷನ್ ಪ್ರತಿಯೊಂದು ಪ್ರಾಜೆಕ್ಟ್ ನಲ್ಲಿ 6 ಇಂಚ್ ಮೆಶ್ ಯೂಸ್ ಮಾಡೋದು ನಾವು. ಒಂದ್ಸಲ ಮೆಶ್ ಎಲ್ಲ ನೀಟಾಗಿ ಫಿಕ್ಸ್ ಆದ್ಮೇಲೆ ಸಿಮೆಂಟ್ ಪೇಸ್ಟ್ ಯೂಸ್ ಮಾಡ್ತೀವಿ. ಆ ಪೇಸ್ಟ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಆ ಮೆಶ್ ಮತ್ತು ವಾಲ್ಗೆ ನೀಟಾಗಿ ಪ್ರಾಪರ್ ಆಗಿ ಜಾಯಿಂಟ್ ಆಗುತ್ತೆ. ಇದು ಯಾವಾಗಲೂ ಪ್ಲಾಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಮಾಡಬೇಕು. ಇದು 1 ಡೇ ಬಿಫೋರ್ ಸಿಮೆಂಟ್ ಪೇಸ್ಟ್ ನೀಟಾಗಿ ಫಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಈ ತರ ಮಾಡೋದ್ರಿಂದ ನಾವು ಪ್ಲಾಸ್ಟರ್ ಮಾಡೋಕೆ ನೀಟಾಗಿ ಗ್ರಿಪ್ ಸಿಗುತ್ತೆ. ಇದಕ್ಕೆ ಈ ಬುಲ್ ಮಾಡಕ್ಕೆ ಯಾಕೆ ಆಗ್ತದೆ ಅಂತಂದ್ರೆ ಬಾಟಮ್ ಟು ಟಾಪ್ ಒಂದೇ ಲೆವೆಲ್ ಪ್ಲಾಸ್ಟಿಂಗ್ ಇರೋ ಸಲುವಾಗಿ ನೀಟಾಗಿ ಬುಲ್ ಮಾರ್ಕ್ ಹಾಕ್ಬಿಟ್ಟು ನೀಟಾಗಿ ಪ್ಲಂಬರ್ ಚೆಕ್ ಮಾಡ್ತಾರೆ. ಯಾವಾಗ್ಲೂ ಇಂಟರ್ ಪ್ಲಾಸ್ಟಿಂಗ್ ಬಂದ್ಬಿಟ್ಟು 12 ಥಿಕ್ ಅಲ್ಲೇ ಪ್ಲಾಸ್ಟಿಂಗ್ ಆಗಿರ್ಬೇಕು. ಜಾಸ್ತಿ ನಾವು ಥಿಕ್ ಪ್ಲಾಸ್ಟಿಂಗ್ ಜಾಸ್ತಿ ಮಾಡಿದಾಗ ಕ್ರ್ಯಾಕ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಕ್ವಾಲಿಟಿ ಏನಾದ್ರೂ ಸೈಟ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಅದು ರಿಮೂವ್ ಮಾಡ್ಬಿಡ್ತೀವಿ. ಪ್ಲಾಸ್ಟಿಂಗ್ ವರ್ಕ್ ಆಗಲಿ ಯಾವುದೇ ವರ್ಕ್ ಆಗಲಿ ಇಮಿಡಿಯೇಟ್ ಆಗಿ ರಿಮೂವ್ ಮಾಡ್ಬಿಟ್ಟು ಮತ್ತೆ ರಿವರ್ಸ್ ಸ್ಟಾರ್ಟ್ ಮಾಡ್ತೀವಿ. ಇದು ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಲಿಯಂ ಕನ್ಸ್ಟ್ರಕ್ಷನ್. ಒಂದ್ಸಲ ಬುಕ್ ಮಾರ್ಕ್ ಮಾಡಿದ್ರೆ ನಾವು ನೀಟಾಗಿ 20 ಅಂತೀವಿ. ವರ್ಟಿಕಲ್ ಲೆವೆಲ್ ಪ್ಯಾಡ್ ಇದ್ರದ್ದು ಇದನ್ನ ನೀಟಾಗಿ ಚೆಕ್ ಮಾಡ್ತೀವಿ. ನೋಡಿ ಮಾಡ್ತಾ ಇದಾರೆ ಯಾವ ತರ ಅಂತ ನೀಟಾಗಿರೋದು ಮಾಡ್ತಾ ಇದಾರೆ. ನೋಡಿ ಈ ತರ ನಮ್ದು ಕಂಟಿನ್ಯೂ ಚೆಕ್ ಮಾಡ್ತಾ ಲೆವೆಲ್ ಎಲ್ಲ. ಈ ತರ ಲೆವೆಲ್ ಎಲ್ಲ ಮಾಡೋದ್ರಿಂದ ನಮ್ಗೆ ಯಾವುದೇ ತರದ ಅನ್ಯೂನೆಸ್ ಲೆವೆಲ್ ವಾಲ್ ಸರ್ಫೇಸ್ ಕಾಣೋದಿಲ್ಲ. ಇದು ಯಾವಾಗಲೂ ಇವನ್ ಸರ್ಫೇಸ್ ಅಲ್ಲಿ ಇರೋದು ನಮ್ದು ವಾಲ್. ಬುಲ್ ಮಾರ್ಕ್ಸ್ ಎಲ್ಲ ಆದ್ಮೇಲೆ ನೀಟಾಗಿ ಸಿಮೆಂಟ್ ಹೊಡಿಬೇಕಾಗುತ್ತೆ. ಬಿಫೋರ್ ಪ್ಲಾಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ ವಾಲ್ಗೆ ಮತ್ತು ನಮ್ಮ ಸಿಮೆಂಟ್ ನೀಟಾಗಿ ಪ್ರಾಪರ್ ಆಗಿ ನಾವು ಪ್ಲಾಸ್ಟರ್ ಮಾಡ್ತೀವಲ್ಲ ಅದಕ್ಕೆ ನೀಟಾಗಿ ಪ್ರಾಪರ್ ಬಾಂಡಿಂಗ್ ಆಗುತ್ತೆ. ಇವಾಗ ನೋಡಿ ನಮ್ಗೆ ಸಿಮೆಂಟ್ ಪ್ಲಾಸ್ಟಿಂಗ್ ಸಲುವಾಗಿ ಸಿಮೆಂಟ್ ಮೋಟರ್ ಮಿಕ್ಸ್ ಮಾಡ್ತಾ ಇದೀವಿ. ಈ ಮಿಕ್ಸಿಂಗ್ ರೇಷಿಯೋ ಬಂದ್ಬಿಟ್ಟು 1:6 ಪ್ರಪೋರ್ಷನ್ ಅಲ್ಲಿ ಅಂದ್ರೆ 1 ಪಾರ್ಟ್ ಆಫ್ ಸಿಮೆಂಟ್ 6 ಪಾರ್ಟ್ ಆಫ್ ಸ್ಯಾಂಡ್. ಎಕ್ಸ್ಟರ್ನಲ್ ಬಂದ್ಬಿಟ್ಟು 1:5 ಪ್ರಪೋರ್ಷನ್ ಮಿಕ್ಸ್ ಆಗುತ್ತೆ. ಸಿಲ್ಲಿಂಗ್ ಬಂದ್ಬಿಟ್ಟು 1:3 ಪ್ರಪೋರ್ಷನ್ ಮಿಕ್ಸ್ ಆಗುತ್ತೆ. ನೋಡಿ ನೀಟಾಗಿ ಅವರು ಸ್ವಲ್ಪ ನೀಟಾಗಿ ಲೆವೆಲ್ ಚೆಕ್ ಮಾಡ್ತಾ ಇದಾರೆ. ನೋಡಿ ಯಾವುದೇ ತರದ ಗ್ಯಾಪ್ ಇಲ್ಲ, ವರ್ಡ್ಸ್ ಇಲ್ಲ, ಸೆಂಟ್ರಲ್ ಅಲ್ಲಿ ನೀಟಾಗಿ ಲೆವೆಲ್ ಬಂದಿದೆ. ಈ ತರ ಯಾವಾಗಲೂ ಪರ್ಫೆಕ್ಟ್ ಆಗಿ ಲೆವೆಲ್ ಬರಬೇಕು ಸರ್ಫೇಸ್.
ಪ್ಲಾಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯೂರಿಂಗ್ ವರ್ಕ್ಸ್. ಕ್ಯೂರಿಂಗ್ ಬಂದ್ಬಿಟ್ಟು 1 days ಅಲ್ಲಿ 3 times ಕ್ಯೂರಿಂಗ್ ಮಾಡ್ತೀವಿ. ಬೆಳಗ್ಗೆ, ಮಧ್ಯಾಹ್ನ ಮತ್ತೆ ಈವ್ನಿಂಗ್ ಅಪ್ ಟು 20 days ವರೆಗೆ ಕ್ಯೂರಿಂಗ್ ಮಾಡ್ತೀವಿ. ಈ ತರ ಕ್ಯೂರಿಂಗ್ ಮಾಡಿದ್ರೆ ಯಾವುದೇ ತರದ ಫ್ಯೂಚರ್ ಅಲ್ಲಿ ಕ್ರ್ಯಾಕ್ಸ್ ಎಲ್ಲ ಬರೋದಿಲ್ಲ.